ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ರುಚಿಯಾದ ಕೆಸುವಿನ ಎಲೆಯ ಸಾರು ಮಾಡಿ ತೋರಿಸ್ತಾ ಇದ್ದೇನೆ. ಮೊದಲಿಗೆ ಸಾರಿಗೆ ಬೇಕಾದಷ್ಟು ಕೆಸುವಿನ ಎಲೆಯನ್ನು ತರಬೇಕು. 10ರಿಂದ 15 ಕೆಸುವಿನ ಎಲೆ ತಗೊಂಡಿದ್ದೇನೆ. ಆದಷ್ಟು ಎಳೆಯ ಕೆಸುವಿನ ಎಲೆಯನ್ನೇ ತರಬೇಕು. ಬೆಳೆದ ಕೆಸುವಿನ ಎಲೆ ತಗೊಂಡ್ರೆ ಅದು ಜಾಸ್ತಿ ತುರಿಸ್ತದೆ. ಕೆಸುವಿನ ಎಲೆಯನ್ನು ಚೆನ್ನಾಗಿ ತೊಳೆದು ತಗೊಳ್ಬೇಕು. ತೆಗೆದು ತಂದು 1 ಗಂಟೆ ಇಡಬೇಕು. ಸ್ವಲ್ಪ ಹೊತ್ತು ಇಟ್ಟ ಮೇಲೆ ಅದು ಸ್ವಲ್ಪ ಬಾಡಿ ಇರ್ತದೆ. ಆಮೇಲೆ ಅದು ಗಂಟು ಕಟ್ಟಲಿಕ್ಕೆ ಸುಲಭ ಆಗ್ತದೆ. ಕೊಯ್ದು ತಂದು 1 ಗಂಟೆ ಆಗಿದೆ ನೋಡಿ. ಈಗ ಇದು ಸ್ವಲ್ಪ ಬಾಡಿದೆ. ಈಗ ಇದರದ್ದು ಗಂಟು ಕಟ್ಟಿಕೊಳ್ಳುವ. ಕೆಸುವಿನ ಎಲೆ ತೊಟ್ಟನ್ನು ಸ್ವಲ್ಪ ಮುರಿದುಕೊಳ್ಬೇಕು. ಆಮೇಲೆ ಈ ಥರ ಮಡಿಸಿಕೊಂಡು ಗಂಟು ಕಟ್ಟಿಕೊಂಡ್ರೆ ಆಯಿತು ನೋಡಿ. ಈ ಥರ ಗಂಟು ಕಟ್ಟಿಕೊಳ್ಬೇಕು. 15ರಿಂದ 20 ಹಲಸಿನ ಬೀಜ ತಗೊಂಡಿದ್ದೇನೆ. ಹಾಗೆ ಒಂದು ಸಣ್ಣ ತುಂಡು ಮಗ್ಗೆಕಾಯಿಯನ್ನು ಕೂಡ ಕಟ್ ಮಾಡಿ ತಗೊಳ್ಬೇಕು. ಹಲಸಿನ ಬೀಜವನ್ನು ಜಜ್ಜಿಕೊಂಡು ಅದರ ಸಿಪ್ಪೆ ತೆಗೆದು ತೊಳೆದು ತಗೊಳ್ಬೇಕು. ಮಗ್ಗೆಕಾಯಿಯನ್ನು ಕೂಡ ಕಟ್ ಮಾಡುವ ಮೊದಲು ತೊಳೆದು ತಗೊಳ್ಬೇಕು. ಮಗ್ಗೆಕಾಯಿಯ ಸಿಪ್ಪೆಯಲ್ಲಿ ತೆಗಿಬೇಕಾಗಿಲ್ಲ, ಸಿಪ್ಪೆ ಸಹಿತ ಹಾಕ್ಕೊಳ್ಳೋದು. ಈಗ ನಾನು ಇದನ್ನೆಲ್ಲ ಕಟ್ ಮಾಡಿ ತರ್ತೇನೆ. ಹಲಸಿನ ಬೀಜ ಸಿಗದಿದ್ದರೆ ಹಲಸಿನ ಬೀಜ ಹಾಕದೆ ಕೂಡ ಈ ಸಾರು ಮಾಡ್ಕೊಳ್ಬೋದು. ಹಲಸಿನ ಬೀಜವನ್ನು ಸ್ವಲ್ಪ ಜಜ್ಜಿ ಸಿಪ್ಪೆ ತೆಗೆದುಕೊಂಡಿದ್ದೇನೆ. ಹಾಗೆ ಮಗ್ಗೆಕಾಯಿಯನ್ನು ಕೂಡ ಈ ಥರ ದೊಡ್ಡ ದೊಡ್ಡ ಹೋಳು ಆಗಿ ಕಟ್ ಮಾಡಿ ತಗೊಂಡಿದ್ದೇನೆ. ಸಣ್ಣ ತುಂಡು ಮಾತ್ರ ಮಗ್ಗೆಕಾಯಿಯನ್ನು ತಗೊಂಡದ್ದು. ಈಗ ಇದನ್ನು ಬೇಯಿಸಿಕೊಳ್ಬೇಕು. ಮೊದಲಿಗೆ ಹಲಸಿನ ಬೀಜ ಮತ್ತು ಕೆಸುವಿನ ಎಲೆ ಗಂಟನ್ನು ಚೆನ್ನಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ಹಾಕಿಕೊಂಡಿದ್ದೇನೆ. ಬಿಂಬಳಕಾಯಿ ಇದ್ದರೆ ನೀವು ಅದನ್ನು ಕೂಡ ಜೊತೆಯಲ್ಲೇ ಹಾಕಿ ಬೇಯಿಸಿಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನಾನು ಬೇಯಿಸುವಾಗಲೇ ಇಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಬೇಯಿಸಿಕೊಳ್ತಾ ಇದ್ದೇನೆ. ಉಪ್ಪು ಆಮೇಲೆ ಹಾಕಿದರೂ ಆಗ್ತದೆ, ನಾನು ಮೊದಲೇ ಇಲ್ಲಿ ಹಾಕ್ಕೊಂಡೇ ಬೇಯಿಸಿಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನೀಗ ಬೇಯಲಿಕ್ಕೆ ಇಡುವ. ಮಗ್ಗೆಕಾಯಿಯನ್ನು ಆಮೇಲೆ ಹಾಕ್ಕೊಳ್ತಾ ಇದ್ದೇನೆ. ನೀವು ಬೇಕಿದ್ರೆ ಮೊದಲೇ ಎಲ್ಲವನ್ನು ಜೊತೆಯಲ್ಲೇ ಹಾಕಿ ಬೇಯಿಸಿಕೊಂಡು ತಗೊಂಡ್ರೂ ಆಗ್ತದೆ. ಮಗ್ಗೆಕಾಯಿ ಬೇಗ ಕರಗ್ತದೆ, ಅದಕ್ಕಾಗಿ ನಾನು ಇದರ ಜೊತೆ ಹಾಕಿ ಬೇಯಿಸ್ತಾ ಇಲ್ಲ. ಕೆಸುವಿನ ಎಲೆ ಚೆನ್ನಾಗಿ ಬೆಂದ ಮೇಲೆ ನಾನು ಮಗ್ಗೆಕಾಯಿಯನ್ನು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಇದು ಬೇಯುವಷ್ಟು ಹೊತ್ತಿಗೆ ಇದಕ್ಕೆ ಬೇಕಾದ ಮಸಾಲೆಯನ್ನು ರುಬ್ಬಿಕೊಳ್ಳುವ. ಇಲ್ಲಿ ಒಂದು ದೊಡ್ಡ ಹೋಳು ತೆಂಗಿನಕಾಯಿಯನ್ನು ತುರಿದು ತಗೊಂಡಿದ್ದೇನೆ. ಹಾಗೆ ಖಾರಕ್ಕೆ ತಕ್ಕ ಹಾಗೆ ಮೆಣಸನ್ನು ಹುರಿದು ತಗೊಂಡಿದ್ದೇನೆ. ಮತ್ತು 2 ಚಮಚ ಕೊತ್ತಂಬರಿ ಬೀಜವನ್ನು ಕೂಡ ಹುರಿದು ತಗೊಂಡಿದ್ದೇನೆ. ಕೊತ್ತಂಬರಿ ಬೀಜ ಮತ್ತು ಮೆಣಸನ್ನು ಹುರಿಯದೆ ಬೇಕಿದ್ರೂ ಹಾಕ್ಕೊಂಡು ಮಾಡಲಿಕ್ಕೆ ಆಗ್ತದೆ. ಕೆಸುವಿನ ಎಲೆಗೆ ಸ್ವಲ್ಪ ತುರಿಕೆ ಇರ್ತದೆ ನೋಡಿ. ಹಾಗೆ ಸ್ವಲ್ಪ ದೊಡ್ಡ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೇನೆ. 4 ಚಮಚ ಆಗುವಷ್ಟು ಅರಿಶಿನ ಹಾಕ್ಕೊಳ್ಬೇಕು. ಈಗ ಇದನ್ನು ಮಿಕ್ಸಿ ಜಾರೊಳಗೆ ಹಾಕಿ ನೀರು ಹಾಕಿ ರುಬ್ಬಿ ತರಬೇಕು. ಈಗ ರುಬ್ಬಿ ತಂದಿದ್ದೇನೆ. ಹಾಗೆ ಇಲ್ಲಿ ಕೆಸುವಿನ ಎಲೆ ಮತ್ತು ಬೀಜ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಮಗ್ಗೆಕಾಯಿಯನ್ನು ತೊಳೆದು ತಂದು ಹಾಕ್ಕೊಂಡಿದ್ದೇನೆ. ಮಗ್ಗೆಕಾಯಿಯದ್ದು ಸಿಪ್ಪೆ ತೆಗಿಲಿಲ್ಲ. ಈಗ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಈಗ ಮುಚ್ಚಳ ಮುಚ್ಚಿಟ್ಟು ಮೀಡಿಯಂ ಉರಿಯಲ್ಲಿ 5 ನಿಮಿಷ ಬೇಯಿಸಿಕೊಳ್ಳುವ. ಒಂದು 5 ನಿಮಿಷ ಆದಮೇಲೆ ಮಗ್ಗೆಕಾಯಿ ಅರ್ಧ ಬೆಂದಿದೆ ನೋಡಿ. ಈಗ ನಾನು ಮಸಾಲೆ ಹಾಕ್ಕೊಳ್ತಾ ಇದ್ದೇನೆ. ಮಗ್ಗೆಕಾಯಿ ಜಾಸ್ತಿ ಬೇಯಿಸಿದರೆ ಮತ್ತು ಮಸಾಲೆ ಕೂಡ ಹಾಕಿದ ಮೇಲೆ ಅದು ಕರಗಿ ಹೋಗ್ತದೆ. ಅದಕ್ಕಾಗಿ ಅರ್ಧ ಬೇಯುವಾಗಲೇ ನಾನು ಮಸಾಲೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ನೀರು ಹಾಕಿ ಸೇರಿಸಿಕೊಳ್ಬೇಕು. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಬೋದು. ಈಗ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಉಪ್ಪು ತಾಗಿರದಿದ್ದರೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ಹೀಗೆ ಸಣ್ಣ ಉರಿಯಲ್ಲಿ ಇದನ್ನು ಕುದಿಲಿಕ್ಕೆ ಬಿಡುವ. ಮಗ್ಗೆಕಾಯಿ ಕೂಡ ಚೆನ್ನಾಗಿ ಬೇಯಬೇಕು. ಈಗ ಮಗ್ಗೆಕಾಯಿ ಕೂಡ ಬೆಂದಿದೆ. ಹಾಗೆ ಸಾರು ಕೂಡ ಚೆನ್ನಾಗಿ ಕುದಿ ಬರ್ತಾ ಉಂಟು. ಈಗ ಗ್ಯಾಸ್ ಆಫ್ ಮಾಡಿ ಇದಕ್ಕೆ ಒಗ್ಗರಣೆ ಹಾಕಬೇಕು. 4 ಚಮಚ ತೆಂಗಿನ ಎಣ್ಣೆಯಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ಒಗ್ಗರಣೆ ಮಾಡಿ ತಂದಿದ್ದೇನೆ. ಈ ಒಗ್ಗರಣೆಯನ್ನು ಸಾರಿಗೆ ಹಾಕ್ಕೊಳ್ಬೇಕು. ಹಾಗೆ ಒಂದು ಮುಚ್ಚಳ ಮುಚ್ಚಿದರೆ ಬೆಳ್ಳುಳ್ಳಿ ಒಗ್ಗರಣೆಯ ಪರಿಮಳ ಸಾರಿಗೆ ಚೆನ್ನಾಗಿ ತಾಗ್ತದೆ. ಒಂದು 2 ನಿಮಿಷ ಬಿಟ್ಟು ಆಮೇಲೆ ಮುಚ್ಚಳ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ರುಚಿಯಾದ ಕೆಸುವಿನ ಎಲೆಯ ಸಾರು ರೆಡಿ ಆಗ್ತದೆ. ನೀವು ಇದೇ ರೀತಿ ಕೆಸುವಿನ ಎಲೆಯ ಸಾರು ಮಾಡಿ ನೋಡಿ, ತುಂಬಾ ರುಚಿಯಾಗಿರ್ತದೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.